ಮೂಡಾ ಹಗರಣದ ಬಿಗ್ ಸ್ಟೋರಿ ಇದು. 50-50 50-50 ಅನುಪಾತದಲ್ಲಿ ಸೈಟ್ ಪಡೆದವರ ಮತ್ತೊಂದು ಪಟ್ಟಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 125 ಜನರಿಗೆ ಬರೋಬ್ಬರಿ 928 ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. 2 ದಿನಗಳ ಹಿಂದೆ 211 ಸೈಟ್ಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿತ್ತು. ಈಗ 928 ನಿವೇಶನಗಳ ಹಂಚಿಕೆ ಮಾಡಿರುವ ಪಟ್ಟಿ, ಯಾರ್ಯಾರಿಗೆ ಎಷ್ಟು ನಿವೇಶನ ಹೋಗಿದೆ ಅನ್ನುವಂಥ ಆ ಒಂದು ಪಟ್ಟಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಸಿದ್ದರಾಮಯ್ಯ ಆಪ್ತ ಹಿನಕಲ್ ಪಾಪಣ್ಣ, ಅಬ್ದುಲ್ ವಾಹಿದ್ ಸೇರಿದಂತೆ 30 ಜನರಿಗೆ ಸೈಟ್ ಹಂಚಿಕೆ ಆಗಿರೋದು ಬೆಳಕಿಗೆ ಬಂದಿದೆ. ನೋಡಿ, ಹಾಯಾಗಿದ್ದ ಸಚಿವರಿಗೆ ಇದೀಗ ಹೈಕಮಾಂಡ್ ನಡೆಯಿಂದ ನಡುಕ ಕೂಡ ಶುರುವಾಗಿದೆ. ರಾಜ್ಯ ಸರ್ಕಾರದ ಮೇಲೆ ಸಾಲು ಸಾಲು ಆರೋಪ ಕೇಳಿ ಬಂದಿದ್ದು, ಕಳಂಕಿತ ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ನೀಡುವಂತೆ ಬೇಡಿಕೆ ಕೂಡ ಬಂದಿದೆ. ಹೀಗಾಗಿ ಹೈಕಮಾಂಡ್ ಸುಮಾರು 15 ಸಚಿವರಿಗೆ ಕೊಡಲು ಸಿಎಂ ಹಾಗೆ ಡಿಕೆ ಶಿವಕುಮಾರ್ಗೆ ಸೂಚನೆ ಕೊಟ್ಟಿದೆ. ಆದ್ರೀಗ ತಮ್ಮ ಆಪ್ತರನ್ನ ಉಳಿಸಿಕೊಳ್ಳಲು ಸಿಎಂ ಹಾಗೆ ಡಿಸಿಎಂ ಹರಸಾಹಸ ಪಡ್ತಾ ಇದ್ದು, ಇಬ್ಬರ ನಡುವೆ ಈಗ ತಿಕ್ಕಾಟ ಶುರುವಾಗಿದೆ. ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಿಜೆಪಿ ಮೆಗಾ ಪ್ಲಾನ್ ನಡೆಸಿದೆ. ಅಬಕಾರಿ ಹಗರಣ ತೆರೆದಿಡುವಂತೆ ಬಿಜೆಪಿ ಹೈಕಮಾಂಡ್ ಸೂಚಿಸಿದೆ. ಮಹಾರಾಷ್ಟ್ರ, ಜಾರ್ಖಂಡ್ನಲ್ಲಿ ಲೂಟಿ ಅಸ್ತ್ರ ಪ್ರಯೋಗಿಸಿದ್ದು ಕರ್ನಾಟಕ ಸರ್ಕಾರದ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದ್ರು. ಇದೀಗ ರಾಜ್ಯದ ಮೂಲೆ ಮೂಲೆಗೂ ಕೂಡ ಆ ಹಗರಣವನ್ನ ತೆರೆದಿಡುವಂತೆ ಸೂಚಿಸಿದ್ದು, ಹೈಕಮಾಂಡ್ ಆದೇಶವನ್ನು ಪಾಲಿಸೋದಕ್ಕೆ ಬಿಜೆಪಿ ನಾಯಕರು ಇವತ್ತಿನಿಂದಲೇ ಫೀಲ್ಡ್ಗಿಳಿದಿದ್ದಾರೆ. ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನವೆಂಬರ್ 13ರಂದು ಉಪಚುನಾವಣೆ ನಡೆಯಲಿದೆ. ನಿನ್ನೆ ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆಬಿದ್ದಿದ್ದು, ಸಿದ್ದರಾಮಯ್ಯ ಸೇರಿದಂತೆ ನಾಯಕರು ಕ್ಷೇತ್ರಗಳನ್ನು ಬಿಟ್ಟು ತೆರಳಿದ್ದಾರೆ. ಇನ್ನು ಮನೆ ಮನೆ ಪ್ರಚಾರಕ್ಕೆ ಅವಕಾಶ ಇದ್ದು, ಕೊನೆ ಹಂತದ ಮತ ಶಿಕಾರಿ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿರುವ ಆರೋಪ ಕೇಳಿಬಂದಿದೆ. ಮಂಡ್ಯದ ತಗ್ಗಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಕಾಮಗಾರಿ ಬಿಲ್ ಪಾವತಿ ಮಾಡೋದಕ್ಕೆ ಕಮಿಷನ್ ಪಡೆಯುವ ವೇಳೆ ಲೋಕ ಬಲೆಗೆ ಬಿದ್ದಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯ ಅನಿಲ್ ಕುಮಾರ್ 50,000 ರೂಪಾಯಿ ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕೈ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಆಪ್ತನಾಗಿರುವ ಅನಿಲ್ ಕುಮಾರ್ ಲಂಚ ಪಡಿತಾ ಇರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಈ ಹಿಂದೆಯೂ ಕೂಡ ಆರೋಪಿ ಅನಿಲ್ ಕುಮಾರ್ ಉದ್ಯಮಿ ಮೇಲೆ ಗೂಂಡಾಗಿರಿ ಪ್ರದರ್ಶಿಸಿ ಜೈಲು ಸೇರಿದ್ದಾನೆ. ಈ ಪ್ರಕರಣದಲ್ಲಿ ಜೈಲು ಮೇಲೆ ಹೊರಬಂದಿದ್ದು ಬೇಲ್ ಮೇಲೆ. ಇನ್ನು 2 ತಿಂಗಳ ಹಿಂದೆ ನಡು ರಸ್ತೆಯಲ್ಲಿ ಉದ್ಯಮಿ ಚಂದ್ರೇಗೌಡ ಎಂಬುವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ದ. ಆದರೆ ಶಾಸಕರ ಆಪ್ತೆ ಎಂಬ ಕಾರಣಕ್ಕೆ ಪೊಲೀಸರು ಪ್ರಕರಣ ದಾಖಲು ಮಾಡದೆ ಸೈಲೆಂಟ್ ಆಗಿದ್ರು. ಬಳಿಕ ಸೆಪ್ಟೆಂಬರ್ 17ರಂದು ರಿಪಬ್ಲಿಕ್ ಕನ್ನಡದಲ್ಲಿ ಅನಿಲ್ ಗೂಂಡಾಗಿರಿ ಬಗ್ಗೆ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಪೊಲೀಸರು ಎಚ್ಚೆತ್ತುಕೊಂಡು ಕೇಸನ್ನ ದಾಖಲು ಮಾಡಿದ್ದಾರೆ. ಜೊತೆಗೆ ಆರೋಪಿ ಅನಿಲ್ನನ್ನ ಬಂಧಿಸಿದ್ರು. ಇದೀಗ ಶೌಚಾಲಯ ಕಾಮಗಾರಿ ಬಿಲ್ ಕೊಡಿಸಲು 50,000 ಲಂಚ ಪಡೆಯುವಾಗ ಲೋಕಬಲೆಗೆ ಬಿದ್ದಿದ್ದಾನೆ. ಧಾರವಾಡದಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಧಾರವಾಡ ಗಾಂಧಿನಗರ ಬಡಾವಣೆಯಲ್ಲಿರೋ ಕೆಐಎಡಿಬಿ ಎಇ ಗೋವಿಂದಪ್ಪ ಭಜಂತ್ರಿ ನಿವಾಸದ ಮೇಲೆ ದಾಳಿ ನಡೆಸಿ ಆಸ್ತಿ ದಾಖಲೆಗಳನ್ನು ಪರಿಶೀಲನೆ ನಡೆಸಲಾಗ್ತಾ ಇದೆ. ಗೋವಿಂದಪ್ಪ ಭಜಂತ್ರಿಗೆ ಸಂಬಂಧಪಟ್ಟ 6 ಕಡೆ ಏಕಕಾಲಕ್ಕೆ ದಾಳಿ ನಡೆದಿದೆ. ಧಾರವಾಡದಲ್ಲಿ 3 ಕಡೆ, ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನಲ್ಲಿ 2 ಕಡೆ, ಗದಗ ಜಿಲ್ಲೆ ನರಗುಂದದಲ್ಲಿ 1 ಕಡೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗ್ತಿದೆ. ತೆರಿಗೆ ಕಟ್ಟದ ಮಾಲೀಕರಿಗೆ ಬಿಗ್ ಶಾಕ್ ಕೊಡಲು ಪಾಲಿಕೆ ಮುಂದಾಗಿದೆ. ಯಾರು ತೆರಿಗೆ ಕಟ್ಟಿಲ್ಲ ಅವರ ಶಾಪ್ಗಳನ್ನು ಡಿಸೆಂಬರ್ 1ರಿಂದ ಬಂದ್ ಮಾಡಲು ಪಾಲಿಕೆ ನಿರ್ಧಾರ ಮಾಡಿದೆ. ನಿಮ್ಮ ಅಂಗಡಿ, ಹೋಟೆಲ್, ಶಾಪ್ಗಳು ಕ್ಲೋಸ್ ಮಾಡ್ತೀವಿ, ಮನೆ, ಅಪಾರ್ಟ್ಮೆಂಟ್ಗಳಿಗೆ ಬೀಗ ಹಾಕಲ್ಲ, ಇದು ಕೊನೆಯ ವಾರ್ನಿಂಗ್ ಅಂತ ಬಿಬಿಎಂಪಿ ಕಮಿಷನರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಮ್ಮೆ ಬೇಡ್ತಾ ಇದ್ದೇವೆ, 30 ನವೆಂಬರ್ಗೆ ಈ ಸುಂದರ ಅವಕಾಶ ವಾಪಸ್ ಬರುವುದಿಲ್ಲ. ಇದು ಇನ್ಕ್ರೀಸ್ ಆಗುವುದಿಲ್ಲ, ಎಕ್ಸ್ಟೆನ್ಷನ್ ಯಾವುದೇ ಪರಿಸ್ಥಿತಿಯಲ್ಲಿ ಆಗುವುದಿಲ್ಲ. ಹೀಗಾಗಿ ಎಲ್ಲರೂ ತಮ್ಮ ಕರ ಏನಿದೆ, ಈಗ ಕರ ಸಮಾಧಾನ ಸ್ಕೀಮ್ ಏನಿದೆ, ಇದರಲ್ಲಿನೇ ಬೃಹತ್ OTSನಲ್ಲಿ ಅವರು ತುಂಬಿಟ್ರೆ ಅವರಿಗೆ ಶಾಂತಿ ಇರುತ್ತದೆ, ಮನಸ್ಶಾಂತಿ ಇರುತ್ತದೆ, ನಮಗೂ ಕೂಡ ಜನರಿಗೆ ಸೇವೆಗಾಗಿ ಹಣ ಸಿಗುತ್ತೆ. ಚನ್ನಪಟ್ಟಣ ಉಪಚುನಾವಣೆಯ ಮತದಾನ ನಡೆಯಲಿದ್ದು, ಇಂದು ಮತ್ತೆ ನಾಳೆ ಚನ್ನಪಟ್ಟಣ ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮತದಾನ ಪ್ರಕ್ರಿಯೆಗೆ ಶಾಲಾ ಕಾಲೇಜುಗಳ ಕಟ್ಟಡ ಬಳಕೆ ಹಿನ್ನೆಲೆ ಚನ್ನಪಟ್ಟಣ ಕ್ಷೇತ್ರ ವ್ಯಾಪ್ತಿಯ ಸರ್ಕಾರಿ ಅನುದಾನಿತ ಹಾಗೆ ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ. ರಾಜ್ಯ ರಾಜಕಾರಣದಲ್ಲಿ ವಕ್ಫ್ ವಾರ್ ಜೋರಾಗಿದೆ. ಸಿಎಂ ಇಬ್ರಾಹಿಂ ವಿರುದ್ಧ ಜೋಶಿ ವಕ್ಫ್ ಆಸ್ತಿ ಕಬಳಿಕೆ ಆರೋಪಕ್ಕೆ ಕೇಂದ್ರ ಸಚಿವರಿಗೆ ಇಬ್ರಾಹಿಂ ಎಚ್ಚರಿಕೆ ನೀಡಿದ್ದಾರೆ. ಪ್ರಹ್ಲಾದ್ ಜೋಶಿ ಆರೋಪಕ್ಕೆ ಕಾನೂನು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಪ್ರಹ್ಲಾದ್ ಜೋಶಿ ಇನ್ನೊಂದು ಸಲ ಆರೋಪ ಮಾಡಿದ್ರೆ ಕ್ರಮ ಕೈಗೊಳ್ತೇವೆ, ಯತ್ನಾಳ್ ಮೇಲೆ ಕೇಸ್ ಹಾಕಿದಂತೆ ಕೇಸ್ ಹಾಕ್ತೀನಿ, ಜೋಶಿ ಏನೆಲ್ಲ ಮಾಡಿದ್ದಾರೆ ಅಂತ ನನಗೆ ಗೊತ್ತು, ಸುಮ್ಮನೆ ನನ್ನನ್ನು ಬೀದಿಗೆ ಎಳಿಬೇಡಿ ಅಂತ ಕಿಡಿಕಾರಿದರು. ಬೀದಿಗೆ ಎಳಿಬೇಡ್ರಿ ಜೋಶಿ ಅವರೇ, ಜಗನ್ನಾಥರಾವ್ ಜೋಶಿ ಜೊತೆ ಕೆಲಸ ಮಾಡೋದು ನಾನು.
ನೀವಂತ ಪತಿವರ್ತರಲ್ಲ, ನಿಮ್ಮ ಪಾವಿತ್ರ ಏನು ಅಂತ ಗೊತ್ತಿದೆ. ಹುಬ್ಬಳ್ಳಿ ಮೈದಾನದಾಗ ಬಂದು ನಾನು ಹೇಳ್ಬೇಕಾಗತ್ತೆ. ನಿಮಗೆ ಧೈರ್ಯ ಇದ್ದರೆ ಹೇಳಿ ಎಲ್ಲಿ ಯಾವ ಆಸ್ತಿ ಅಂತ. ಇಲ್ಲ ಬಾಯಿ ಮುಚ್ಕೊಂಡು ಕ್ಷಮೆ ಕೇಳಿ. ದಾಖಲೆ ಕೇಳ್ತಾ ಇದ್ದೀರಾ? ಹೌದು. ಎಲ್ಲಿ ವಕ್ಫ್ ತಿಂದರು, ಯಾರು ಎಲ್ಲಿ ತಿಂದರು, ಯಾವ ತಿಂದರು ಹೇಳ್ಬೇಕಲ್ಲ. ಜೋಶಿ ಹೇಳ್ರಿ. ಜೋಶಿ ಗಂಡಸ್ತಾನ ಇದ್ರೆ ಕಮಾನ್ ಚಾಲೆಂಜ್. ವಕ್ಫ್ ಬೋರ್ಡ್ ರೀತಿಯಲ್ಲಿ ಅರಣ್ಯ ಭೂಮಿ ಒತ್ತುವರಿ ಮಾಡಿಕೊಂಡಿರುವಂತಹ ರೈತರ ಜಮೀನುಗಳಿಗೆ ಅರಣ್ಯ ಇಲಾಖೆ ನೋಟಿಸ್ ಅನ್ನು ಕೊಟ್ಟಿದೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಅಗರ, ಗೋಕುಂಟೆ ಸೇರಿದಂತೆ ನೂರಾರು ರೈತರ ಭೂಮಿ ಒತ್ತುವರಿ ತೆರವಿಗೆ ಅರಣ್ಯ ಇಲಾಖೆ ಮುಂದಾಗಿದೆ. ಹೀಗಾಗಿ ಸುಮಾರು 25 ರೈತರಿಗೆ ಅರಣ್ಯ ಇಲಾಖೆ ನೋಟಿಸ್ ನೀಡಿದ್ದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ದರ್ಶನ್ಗೆ ಈಗ ಸುಪ್ರೀಂ ದಿಗಿಲು ಶುರುವಾಗಿದೆ. ಹೇಗಾದ್ರೂ ಮಾಡಿ ಹೈಕೋರ್ಟ್ನಲ್ಲೇ ಜಾಮೀನು ಪಡೆಯೋಕೆ ದರ್ಶನ್ ಪ್ಲಾನ್ ನಡೆಸಿದ್ದಾರೆ. ಆಪರೇಷನ್ ಆಗದೆ ಜಾಮೀನು ರದ್ದಾದರೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹಿನ್ನಡೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಜಾಮೀನು ವಿಚಾರಕ್ಕೆ ಸುಪ್ರೀಂ ಅಂಗಳಕ್ಕೆ ಹೋಗಬಾರ್ದು. ಒಂದು ವೇಳೆ ಸುಪ್ರೀಂ ಅಂಗಳಕ್ಕೆ ಹೋಗಿ ಜಾಮೀನು ಸಿಕ್ಕಿಲ್ಲ ಅಂತಂದ್ರೆ ಕನಿಷ್ಠ 1 ವರ್ಷ ಜೈಲಲ್ಲೇ ಇರಬೇಕಾಗತ್ತೆ. ಹಾಗಾಗಿ ದರ್ಶನ್ಗೀಗ ಸುಪ್ರೀಂ ಭೀತಿ ಶುರುವಾಗಿದೆ. ಇನ್ನು ಅನಾರೋಗ್ಯದ ಹಿನ್ನೆಲೆ ಜಾಮೀನಿನ ಮೇಲೆ ಹೊರಬಂದಿರುವಂತಹ ದಾಸನಿಗೆ ಜೈಲಲ್ಲಿರುವಂತಹ ಪವಿತ್ರಳದ್ದೇ ಚಿಂತೆ ಜೋರಾಗಿ ಕಾಡ್ತಾ ಇದೆ. ದರ್ಶನ್ ಆಪ್ತ ವಲಯದಲ್ಲಿ ಹೊಸದೊಂದು ಚರ್ಚೆ ಕೂಡ ಈಗ ಶುರುವಾಗಿದೆ. ದಾಸನಿಗೆ ಈಗಾಗಲೇ ಮಧ್ಯಂತರ ಜಾಮೀನು ಸಿಕ್ಕಿದೆ. ಆದರೆ ದರ್ಶನ್ ಆಪ್ತರ ಬಳಿ ಹೋಗಿ ಪವಿತ್ರಾಗೂ ಜಾಮೀನು ಸಿಗುವಂತೆ ಮಾಡಿ ಅಂತ ಹೇಳಿದರಂತೆ. ಇಷ್ಟೆಲ್ಲ ಆದ್ರೂ ಕೂಡ ದರ್ಶನ್ ಯಾಕೆ ಪವಿತ್ರಾಳಿಂದ ದೂರ ಸರಿತಾ ಇಲ್ಲ? ಪವಿತ್ರ ಗೌಡ ಬಳಿ ದರ್ಶನ್ ವೀಕ್ನೆಸ್ ಏನಾದ್ರೂ ಇದೆಯಾ ಎಂಬ ಚರ್ಚೆ ಈಗ ಶುರುವಾಗಿದೆ. ಬಳ್ಳಾರಿ ಸೆಂಟ್ರಲ್ ಜೈಲಿಂದ ದರ್ಶನ್ ಹೊರಗಡೆ ಹೋಗ್ತಾ ಇದ್ದ ಹಾಗೇನೆ ಜೈಲು ಸಿಬ್ಬಂದಿಗೆ ರಜೆ ನೀಡಲಾಗಿದೆ. ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿಗೆ 1 ವಾರ ರಜೆ ನೀಡಲಾಗಿದೆ. ಜೈಲು ಕಾಯುವ KISF ಸಿಬ್ಬಂದಿಗೂ ಕೂಡ ರಜೆ ಘೋಷಿಸಲಾಗಿದೆ. ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಾಗ 2 ತಿಂಗಳಲ್ಲಿ ಒಂದೇ ಒಂದು ದಿನ ಕೂಡ ರಜೆ ಪಡೆಯದೆ ಸಿಬ್ಬಂದಿ ಕೆಲಸ ಮಾಡಿದರು. ಇಂದು ಮತ್ತು ನಾಳೆ ಸಿಎಂ ಮೈಸೂರು ಜಿಲ್ಲೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇಂದು ಇಡೀ ದಿನ HD ಕೋಟೆಯಲ್ಲಿರುವಂತಹ ವಿವಿಧ ಕಾಮಗಾರಿ ಶಂಕುಸ್ಥಾಪನೆ, ವಾಲ್ಮೀಕಿ ಜಯಂತಿಯಲ್ಲಿ ಸಿಎಂ ಭಾಗಿಯಾಗಲಿದ್ದು ನಾಳೆ ಮೈಸೂರು ಮತ್ತು ಟಿ ನರಸೀಪುರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡಲಿದ್ದಾರೆ. ಇನ್ನು ಸಿಎಂಗೆ DCM DK ಶಿವಕುಮಾರ್ ಸೇರಿದಂತೆ 10 ಹಲವು ನಾಯಕರು, ಸಚಿವರು ಸಾಥನ್ನ ಕೊಡಲಿದ್ದಾರೆ. ಶಿವಮೊಗ್ಗದಲ್ಲಿ ಆಟೋ ಮೀಟರ್ ಕಿರಿಕ್ ಹೆಚ್ಚಾಗಿದೆ. ಮೀಟರ್ ಅಳವಡಿಸದೆ ಸಾರ್ವಜನಿಕರಿಂದ ಆಟೋ ಚಾಲಕರು ಮನಸ್ಸಿಗೆ ಬಂದಾಗ ಹಣ ಪೀಕ್ತಾ ಇದ್ದಾರೆ. ಇದೀಗ ಆಟೋ ಮೀಟರ್ ಅಳವಡಿಸದೆ ಇರುವ ಆಟೋ ಚಾಲಕರಿಗೆ ಶಾಕ್ ನೀಡುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಆಟೋ ಮೀಟರ್ ಕಡ್ಡಾಯಗೊಳಿಸುವಂತೆ ಸಾರ್ವಜನಿಕರು ಕೂಗು ಹೆಚ್ಚಾಗಿದ್ದು ಪೊಲೀಸರು ಆಟೋ ಚಾಲಕರಿಗೆ ಶಾಕ್ ಕೊಡೋಕೆ ಮುಂದಾಗಿದ್ದಾರೆ. ನೀವು ಶಿವಮೊಗ್ಗ ನಗರ ವ್ಯಾಪ್ತಿನಲ್ಲಿ ಎಲ್ಲಾದರೂ ಆಟೋನಲ್ಲಿ ಪ್ರಯಾಣ ಮಾಡುವಾಗ ಯಾರಾದರೂ ನಿಮಗೆ ಆಟೋ ಮೀಟರ್ ಹಾಕ್ತಾ ಇಲ್ಲ ಅಥವಾ ನಿಮಗೇನಾದರೂ ಹರಾಜ್ ಮಾಡ್ತಾ ಇದ್ದಾರೆ, ನಾವು ಯಾಕೆ ಹಾಕಬೇಕು ಅಂತ ಇತ್ತು ಅಂತಂದರೆ ಇಮಿಡಿಯೇಟ್ಲಿ ನಮ್ಮ ಈ ಸಹಾಯವಾಣಿ 112ಗೆ ನೀವು ಫೋನ್ ಮಾಡಿ ಕರೆ ಕೊಟ್ಟು ಏನು ಸಮಸ್ಯೆ ಅಂತಂದು ಹೇಳ್ತು ಅಂತಂದರೆ ಇಮಿಡಿಯೇಟ್ಲಿ ನಾವು ರೆಸ್ಪಾಂಡ್ ಮಾಡ್ತೀವಿ. ನೀವು ಅನುಮತಿ ಇಲ್ಲದೆ ಗ್ರಾಮದ ಬೃಹತ್ ಅರಳಿ ಮರದ ರೆಂಬೆ ಕೊಂಬೆಗಳು ಕಟಾವು ಮಾಡಿದ್ದಕ್ಕೆ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ. ದೇವನಹಳ್ಳಿಯ ತಾಲೂಕಿನ ಬೆಟ್ಟನಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆ ಇದು. ಗ್ರಾಮದ ಬಸ್ ನಿಲ್ದಾಣದ ಬಳಿ 35 ವರ್ಷಗಳ ಹಳೆ ಅರಳಿ ಮರದ ಕಟಾವು ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ರಾಜಣ್ಣ ಅರಳಿ ಮರದ ಕಟಾವು ಮಾಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಗ್ರಾಮಸ್ಥರ ಮೇಲೆ ದರ್ಪ ತೋರಿಸಿದ್ದ ಆರೋಪ ಕೂಡ ಕೇಳಿಬಂದಿದೆ. ಈ ಪ್ರಕರಣ ಸಂಬಂಧ ಪೊಲೀಸರಿಂದ ಮರ ಕಡಿಯಲು ಬಳಸಿರುವಂತಹ ಕ್ರೇನ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಮಂಗಳೂರಿನ ಸಹ್ಯಾದ್ರಿ ಕಾಲೇಜ್ ಗ್ರೌಂಡ್ನಲ್ಲಿ ಲೋಹದ ಹಕ್ಕಿಗಳು ಬಾನಾಡಿಗಳಂತೆ ಹಾರಾಡಿವೆ. ಸಿನರ್ಜಿಯಾ 2024 ಇದರ ಅಂಗವಾಗಿ ರೋಮಾಂಚನಕಾರಿ ಏರ್ ಶೋ ಆಯೋಜನೆ ಮಾಡಲಾಗಿತ್ತು. ವಿದ್ಯಾರ್ಥಿಗಳಿಂದ 13 ವಿಮಾನಗಳು ತಯಾರಾಗಿದ್ದು ಫ್ಲೈಟ್ ಮಾದರಿಯ ಯುದ್ಧ ವಿಮಾನ, ಹೆಲಿಕಾಪ್ಟರ್ ಮಾದರಿಯ ವಿಮಾನಗಳ ಹಾರಾಟ ನೋಡಿ ಪ್ರೇಕ್ಷಕರು ಫಿದಾ ಆದರು.